ನಮ್ಮ ಇವತ್ತಿನ ರೆಸಿಪಿ ಬಿಸಿ ಬಿಸಿ ಪುರಿ ಜೊತೆ ಆಲೂಗಡ್ಡಿದ ರಸಬಾಜಿ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿದ ರೆಸಿಪಿ. ಮಮ್ಮಿ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ತಾರೆ ರಸಬಾಜಿ. ನಾ ಎಷ್ಟೇ ಟ್ರೈ ಮಾಡಿದ್ರು ಮಮ್ಮಿ ಕೈ ರುಚಿ ಅಂತೂ ಇದಕ್ಕೆ ಬರೋದಿಲ್ಲ. ಮತ್ತು ನಮ್ಮ ಡ್ಯಾಡಿದು ಫೇವ್ರೇಟ್ ಇದು ರೆಸಿಪಿ ಇತ್ತು. ನಮ್ಮ ಅಪ್ಪಾಜಿ ನಾವು ಯಾವಾಗೂ ಹಾಲಿಡೇಸು ಬಂದಾಗ ಒಮ್ಮೆ ಪುರಿ ರಸಬಾಜಿ ಮಾಡಿಸ್ತಿದ್ರು. ಯಾಕಂದ್ರೆ ಮಮ್ಮಿನೂ ಅಷ್ಟು ಮಸ್ತ್ ಮಾಡ್ತಿದ್ರು. ಇವತ್ತು ಮತ್ತೊಮ್ಮೆ ನಮ್ಮ ಅಪ್ಪಾಜಿದ ನೆನಪಾತಿ ಈ ರಸಬಾಜಿ ಮಾಡಿದ್ದಕ್ಕೆ. ಬರ್ರಿ ಫ್ರೆಂಡ್ಸ್, ಈ ಟೇಸ್ಟಿಯಾಗಿರೋ ರಸಬಾಜಿ ಮತ್ತು ಪುರಿನ ಹೆಂಗೆ ಮಾಡೇನಂತ ನೋಡ್ಕೊಂಬರೋಣ. ನಾನಿಲ್ಲೇ ಬಟಾಟಿನ ಅಂದ್ರೆ ಆಲೂಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕೊಂಡಿದ್ದೆ. ಮತ್ತು ಒಂದು ಉಳ್ಳಾಗಡ್ಡಿನ ಇನ್ನೂ ಸ್ವಲ್ಪ ಸಣ್ಣ ಕಟ್ ಮಾಡಿ ಅದನ್ನು ಹಾಕೊಂಡು ಎರಡೂ ಒಂದ್ಸತಿ ಸ್ವಚ್ಛಗೆ ತೊಳೆದು ನೀರು ತೆಗೆದು ಫ್ರೆಶ್ ಆಗಿರೋ ನೀರನ್ನು ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ನಾನು ಇದನ್ನು ಒಂದು ಸೀಟಿ ಮಾಡಿ ಇಟ್ಟಿದ್ದೆ. ಯಾಕಂದ್ರೆ ಸಣ್ಣದಾಗಿ ಕಟ್ ಮಾಡೇವಿ, ಒಂದು ಸೀಟಿಗೆಲ್ಲ ಚಲೋ ತಂಗ ಬೆಂದ್ಬಿಟ್ಟಿರ್ತೈತಿ. ಈಗಿಲ್ಲೇ ಅದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಬಾಳ್ಗಿ ಬಿಸಿ ಮಾಡಿ ಎಣ್ಣೆ ಕಾಸಿದ್ದೆ. ಎಣ್ಣೆ ಚಲೋ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೇನಿ ಮತ್ತು ಕರಿಬೇವನ್ನ ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಹುಣಸೆಹಣ್ಣು ರಸ ಹಾಕೀನಿ. ಹುಣಸೆಹಣ್ಣು ರಸ ಹಾಕಿದ್ಮೇಲೆ ಇದಕ್ಕೆ ಅರಿಶಿನ, ಸ್ವಲ್ಪ ಗರಂ ಮಸಾಲೆ ಹಾಕಿದ್ದು, ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬೆಲ್ಲನೂ ಹಾಕೊಂಡು ಚಲೋ ತಂಗ ನಾವು ಇದನ್ನು ಕುದಿಯಾಕ ಬಿಡೋಣ. ಈ ನಮ್ಮ ರಸಬಾಜಿ ಹುಳಿ ಹುಳಿ ಸಿಹಿ ಖಾರ ಮಸ್ತಾಗಿರ್ತೈತಿ. ಒಂದ್ಸತಿ ಇದು ಚಲೋ ತಂಗ ಕುದಿ ಎತ್ತಪ್ಪ ಅಂದ್ರೆ ನಾವು ಬೇಯಿಸಿಟ್ಟಿರೋ ಬಟಾಟಿ ಮತ್ತು ಉಳ್ಳಾಗಡ್ಡಿನ ಇದಕ್ಕೆ ಹಾಕೊಳ್ಳೋಣ. ಆ ನೀರನ್ನು ನಾನು ತೆಗೆದುಬಿಟ್ಟಿದ್ದೆ. ಯಾಕಂದ್ರೆ ನಾವು ಹಸಿ ಉಳ್ಳಾಗಡ್ಡಿ ಹಾಕಿರ್ತೇವಲ್ಲ, ಸೊ ಅದು ವಾಸನೆಯಾಗಿರ್ತೈತಿ. ಆ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡೋಕತ್ತಿಲ್ಲ. ಒಂದ್ಸತಿ ಉಳ್ಳಾಗಡ್ಡಿ ಬಟಾಟೆ ಎಲ್ಲ ಹಾಕೋದಾದ್ಮೇಲೆ 1 ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಹಾಕೊಂಡು ನಮ್ಗೆ ಗ್ರೇವಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರನ್ನು ಹಾಕೊಂಡು ಚಲೋ ತಂಗ ಕುದಿಯಾಕೆ ಬಿಟ್ಟಿದ್ದೆ. ಇದು ಸ್ವಲ್ಪ ನೀರು ಜಾಸ್ತಿ ಹಾಕಿರ್ತೇವೆ, ಯಾಕಂದ್ರೆ ಇದು ರಸಬಾಜಿ ಟೈಪ್ ಇರ್ತೈತಿ. ಸೊ ನೀರು ಜಾಸ್ತಿ ಹಾಕೊಂಡು ಒಂದು ಕುದಿಸ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ದು ಆಲೂಗಡ್ಡೆದ ರಸಬಾಜಿ ರೆಡಿ ಆಗೈತಿ. ಇಲ್ಲಿ ಪುರಿ ಮಾಡೋಕೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೆ. ಅದಕ್ಕೆ ಎಣ್ಣೆ ಬಿಸಿ ಮಾಡಿ ಹಾಕೊಂಡೇನಿ. ರುಚಿಗೆ ಸ್ವಲ್ಪ ಉಪ್ಪು, ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕೊಂಡೇನಿ. ನಿಂಬೆಹಣ್ಣು ಹಾಕಿದ್ದಕ್ಕೆ ಪುರಿ ಚಲೋ ತಂಗ ಉಬ್ಬಿ ಬರ್ತಾವೆ. ಸ್ವಲ್ಪ ಸಕ್ಕರೆನೂ ಹಾಕೋಬೋದು, ಕಲರ್ ಚಲೋ ಬರ್ತೈತೆ ಅಂತ. ಗಟ್ಟಿಯಾಗಿ ನಾನು ಇದನ್ನು ನಾದಿ ಇಟ್ಟಿದ್ದೆ. ಚಲೋ ತಂಗ ಹಿಟ್ಟು ನಾದಿ ಆದಮೇಲೆ ಒಂಚೂರು ಅದಕ್ಕೆ ಎಣ್ಣೆ ಹಾಕಿ ಒಂದು 10 ನಿಮಿಷ ನಾನು ಇದನ್ನು ಹಿಟ್ಟನ್ನು ನೆನಕ ಬಿಟ್ಟಿದ್ದೆ. ಒಂದು 10 ನಿಮಿಷ ಆದಮೇಲೆ ನಾವು ಇದನ್ನು ಪುರಿ ಮಾಡ್ಕೊಂಬಿಡೋಣ. ಪುರಿ ಮಾಡೋಕೆ ನಾನು ಆಲ್ರೆಡಿ ಅಲ್ಲಿ ಎಣ್ಣೆನೂ ಚಲೋ ತಂಗ ಕಾಯಕ್ಕೆ ಇಟ್ಟಿದ್ದೆ. ನಮ್ಗೆ ಯಾವ ಸೈಜಿನ ಪುರಿ ಮಾಡೋದೈತಿ ಆ ಸೈಜಿನ ಇದನ್ನು ಉಳ್ಳಿನ ಮಾಡಿಕೊಂಡು ನಾವು ಇದನ್ನು ಎಣ್ಣೆ ಹಚ್ಚಿ ಪುರಿ ಮಾಡ್ಕೊಂಬಿಡೋಣ. ನೋಡ್ರಿ, ಇಲ್ಲಿ ಹಿಟ್ಟು ನಮ್ಗೆ ಚಲೋ ನೆಂದೈತಿ. ನಾನು ಇಲ್ಲಿ ಒಂದು 4 ಪುರಿ ಮಾಡಿ ತೋರಿಸ್ತೇನೆ. ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿನ ಪುರಿನ ಮಾಡ್ಕೊಳ್ಳೋಣ. ತೀರಾ ತೆಳ್ಳಗೆ ಮಾಡಿದ್ರೆ ಚಲೋ ತಂಗ ಉಬ್ಬಂಗಿಲ್ಲ. ಸ್ವಲ್ಪ ದಪ್ಪಾಗಿ ಇದನ್ನು ಪುರಿನ ಚಲೋ ತಂಗ ಲಟ್ಟಿಸ್ಕೊಂಬಿಟ್ಟು ನಾವು ಚಲೋ ಬಿಸಿ ಬಿಸಿ ಎಣ್ಣೆ ಒಳಗೆ ಹಾಕ್ಕೊಂಡು ಎರಡು ಕಡೆ ಚಲೋ ತಂಗ ಕೆಂಪಗಾಗೋವರೆಗೂ ಕರ್ಕೊಂಬಿಟ್ರೆ ನಮ್ದು ಇಲ್ಲೇ ಬಿಸಿ ಬಿಸಿ ಪುರಿನೂ ರೆಡಿ ಆಗೈತಿ. ಪುರಿ ಜೊತೆ ಆಗಿರೋ ರಸಬಾಜಿನೂ ರೆಡಿ ಆಗೈತಿ. ಎರಡು ಕಾಂಬಿನೇಷನ್ ಮಸ್ತ್ ಆಗಿತ್ತು ಫ್ರೆಂಡ್ಸ್. ಟ್ರೈ ಮಾಡಿ ನೋಡ್ರಿ, ಹೆಂಗಿತ್ತಂತ ತಿಳಿಸ್ರಿ.